ಹ್ಯಾಂಡ್ ಬ್ರೇಕ್ ಹಾಕಿ ಗೇರ್ನಲ್ಲಿ ಕಾರು ನಿಲ್ಲಿಸಿದ್ರು. ಡೋರ್ ಮತ್ತು ಬ್ಯಾನೆಟ್ ಜಖಂ ಆಗಿತ್ತು. ಯಾರೋ ಕಳ್ಳರು ಕಾರು ಕದಿಯಲು ಯತ್ನಿಸಿದ್ದಾರೆ ಎಂದು ಸಿಸಿ ಕ್ಯಾಮೆರಾ ನೋಡಿದಾಗ ಕಾರು ಮಾಲೀಕ ಬೆಚ್ಚಿ ಬಿದ್ದಿದ್ದಾನೆ. ಅಷ್ಟಕ್ಕೂ ಮನೆ ಬಳಿ ನಿಲ್ಲಿಸಿದ್ದಂಥ ಕಾರಿಗೆ ಹಾನಿ ಮಾಡಿದ್ದಾದರೂ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಸಿಸಿಟಿವಿ ವಿಡಿಯೋ ನೋಡಿ. ಕಾಡಿನಲ್ಲಿರಬೇಕಾದ ಒಂಟಿ ಸಲಗ ನಾಡಿಗೆ ಬಂದಿದ್ದಾನೆ. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಸಮೀಪದ ಬೇಗಿಹಳ್ಳಿಯ ಸಾಯಿ ಸಮೃದ್ಧಿ ಬಡಾವಣೆಗೆ ಬೆಳ್ಳಂಬೆಳಗ್ಗೆ ಕಾಡಾನೆ ಪ್ರವೇಶಿಸಿದೆ. ಇನ್ನು ಏರಿಯಾಗೆ ಎಂಟ್ರಿ ಕೊಟ್ಟ ಕಾಡಾನೆಗೆ ಆಲ್ಟೋ ಕಾರ್ ಕಾಣಿಸಿಕೊಂಡಿದೆ. ಯಾವ ಕೋಪ ಇತ್ತೋ ಏನೋ, ಕಾರಿಗೆ ದಂತದಿಂದ ತಿವಿದು ಡೋರ್ ಮತ್ತು ಬಾನೆಟ್ಗೆ ಹೊಡೆದು ಮತ್ತೊಂದು ಕಡೆ ನಿಲ್ಲಿಸಿದ್ದ ಬೈಕ್ ಮೇಲೂ ದಾಳಿ ಮಾಡಿದೆ. ಇನ್ನು ಮುಂಜಾನೆ ಎದ್ದು ಹೊರಗೆ ಬಂದ ಸ್ಥಳೀಯರು ಕಾರು ಹಾಗೂ ಬೈಕ್ ನೋಡಿ ಶಾಕ್ ಆಗಿದ್ರು. ಇದು ಖದೀಮರ ಕೈಚಳಕ ಎಂದು ಭಾವಿಸಿದ್ರು. ಆದರೆ ಸಿಸಿಟಿವಿ ಪರಿಶೀಲಿಸಿದಾಗ ಇದು ಒಂಟಿ ಸಲಗನ ಕೆಲಸ ಎಂದು ತಿಳಿದಾಗ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು 4 ವರ್ಷದ ಹಿಂದೆ ಕಾಡಾನೆಗಳು ಹಳ್ಳಿಗಳ ಬಳಿ ಲಗ್ಗೆ ಇಡ್ತಿದ್ವು. ಬಳಿಕ ಕಾಡಾನೆಗಳ ಹಾವಳಿ ಇರಲಿಲ್ಲ. ಆದರೆ ನಿನ್ನೆ ರಾತ್ರಿ ಒಂಟಿ ಸಲಗ ಬಡಾವಣೆಯ ಬೀದಿ ಸುತ್ತಾಡಿದೆ. ಮುಂಜಾನೆ ಆದ್ದರಿಂದ ಎಲ್ಲರೂ ನಿದ್ರೆಯಲ್ಲಿದ್ರು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇದು ಬೇಗೇಳಿ ಇದೆ. ರಾತ್ರಿ ಮಲಗಿದಾಗ ಆನೆ ಬಂದು ಇಲ್ಲಿ ನಮ್ಮ ತೊಂದರೆ ಕೊಟ್ಟಿದೆ. ನಮ್ಮ ಕಾರೆಲ್ಲ ಇಟ್ಟಿದ್ದೀರಲ್ಲ ತೆಗೆದು ಡೋರೆಲ್ಲ ಹಾಳು ಮಾಡಿದೆ. ನಮಗೆ ಬೆಳಗ್ಗೆ ಗೊತ್ತಾಗಿದ್ದು ನೋಡಿದಾಗ. ಆಮೇಲೆ ಹೇಗಾಯ್ತಂತ ನಾವು ಕಾರ್ ಬಂದು ನೋಡುವಾಗ ಅದು ಯಾರು ಮಾಡಿದ್ದಾರೆ ಅಂತ ಏನೂ ಗೊತ್ತಾಗಲಿಲ್ಲ ನಮಗೇನು. ಯಾರು ಎಲ್ಲ ಲಾಕ್ ಮಾಡಿ ಗೇರಲ್ಲಿದೆ ಗಾಡಿ, ಮತ್ತು ಬ್ರೇಕ್ ಹಾಕಿಟ್ಟದ ಗಾಡಿನ ಎಳೆದು ತಂದು ಇಟ್ಟಂಗಾಗಿದೆ. ನಾವೇನೋ ಕಳುವು ಮಾಡಿದಾರಂತೆ, ಯಾರು ಕಳುವು ಮಾಡಲಿಕ್ಕೆ ಹೀಗೆ ಮಾಡಿದಾರಂತ ಮಾಡಿದ್ವಿ. ಬಟ್ ಆಮೇಲೆ ನಾವು CCTV ಫುಟೇಜ್ ನೋಡಿದ ಮೇಲೆ ಗೊತ್ತಾಗಿದ್ದು ಆನೆ ಬಂದು ಇದನ್ನೆಲ್ಲ ಹೀಗೆ ಮಾಡಿದೆ ಅಂತೇಳಿ. ಏನು ಡ್ಯಾಮೇಜ್ ಮಾಡಿದೆ? ಕಾರ್ ನಮ್ಮ ಡೋರೆಲ್ಲ ಡ್ಯಾಮೇಜ್ ಮಾಡಿದೆ, ಮುಂದೆ ಬಾನೆಟ್ಟಿಗೆ ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ಲೇಔಟ್ ಎಲ್ಲ ಓಡಾಡಿದೆಯಾ? ಲೇಔಟ್ ಎಲ್ಲ ಓಡಾಡಿದೆ. ಲೇಔಟ್ ಒಳಗಡೆ ಆ ಕಡೆಯಿಂದ ಬಂದು ಸೀದಾ ನಾವು ಯಾವಾಗಲೂ ವರ್ಷ 2 ವರ್ಷದಿಂದ ಇಲ್ಲೇ ಇಡ್ತಾ ಇದ್ದದ್ದು ಕಾರ್. ಬೇರೆ ಗಾಡಿಗೆಲ್ಲ ಬೇರೆ ಕೆಲವೊಂದು ಮುಂದೆ ಗಾಡಿಗೆಲ್ಲ ಅಕ್ಕಪಕ್ಕದ ಗಾಡಿ 2 ವೀಲರ್ಗೆ ಒಂದು ಆಗಿದೆ, ಮತ್ತು ಅಲ್ಲಿ ಒಂದು ಗಾಡಿಗೆ ಒಂದು 2-3 ಗಾಡಿಗೆ ಹಾನಿ ಮಾಡಿದೆ. ಒಟ್ನಲ್ಲಿ ರಾಗಿಹಳ್ಳಿ ಕಾಡಿನಿಂದ ಆಹಾರ ಅರಸಿ ನಾಡಿಗೆ ಲಗ್ಗೆ ಇಟ್ಟಿರುವ ಸಾಧ್ಯತೆ ಇದ್ದು ಅರಣ್ಯ ಇಲಾಖೆ ಅಪಾಯಕಾರಿ ಒಂಟಿ ಸಲಗವನ್ನ ನಾಡಿಗೆ ಬರದಂತೆ ನಿಯಂತ್ರಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.